ಎಂಎಲ್ಸಿ ರವಿಕುಮಾರ್ ಅವರು ಈಗ ಮತ್ತೊಂದು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಹಿಂದೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಅವರು ಆಡಿದಂತಹ ಮಾತಿನಿಂದ ಕ್ಷಮೆ ಕೇಳಿದ್ರು. ಕೋರ್ಟ್ ಕೂಡ ಅವರಿಗೆ ತಪರಾಕಿಯನ್ನು ಬೀಸಿತ್ತು. ಈಗ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಎಂಎಲ್ಸಿ ರವಿಕುಮಾರ್. ಅದೇ ವಿಚಾರಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಟಿಸ್ ಅನ್ನು ಕೊಟ್ಟು ರವಿಕುಮಾರ್ ಅವರನ್ನ ವಿಚಾರಣೆಗೆ ಕರೆಯಲು ಸಿದ್ಧತೆ ನಡೆಸಿದ್ದಾರೆ ಪೊಲೀಸರು. ರವಿಕುಮಾರ್ ಮಾತನಾಡಿರುವಂತಹ ವಿಡಿಯೋವನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು. ಒರಿಜಿನಲ್ ವಿಡಿಯೋವನ್ನ ಪತ್ತೆ ಮಾಡಿ ಅದನ್ನು ಎಫ್ಎಸ್ಎಲ್ಗೆ ಕಳುಹಿಸಿಕೊಡುವಂತಹ ಸಾಧ್ಯತೆ ಇದೆ. ಇವತ್ತು ವಿಡಿಯೋವನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡುವಂತಹ ಸಾಧ್ಯತೆ. ಅದು ರವಿಕುಮಾರ್ದೇ ವಾಯ್ಸ್, ಅವೆಲ್ಲವೂ ಕೂಡ ಫಾರ್ಮ್ಯಾಲಿಟೀಸು. ಆ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಎಫ್ಎಸ್ಎಲ್ ರಿಪೋರ್ಟ್ ಬರ್ತಾ ಇದ್ದ ಹಾಗೆ ಬಹುತೇಕ ರವಿಕುಮಾರ್ ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ನಿಮ್ಮ ಗಮನಕ್ಕಿರಲಿ, ಈ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ನಡೆಯುವಂತಹ ವಾಗ್ವಾದದ ಸಂದರ್ಭದಲ್ಲಿ ಸಿಟಿ ರವಿ ಅವರು ಅವಹೇಳನಕಾರಿ ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಎದುರಿಸಿದ್ರು. ಅದು ಅಧಿವೇಶನದ ಒಳಗೆ, ಇದು ಅಧಿವೇಶನದ ಹೊರಗೆ. ಬಟ್ ತನಿಖಾ ಪ್ರೋಸೆಸ್ ಒಂದೇ ರೀತಿಯಲ್ಲಿರುವಂತೆ ಕಾಣಿಸ್ತಾ ಇದೆ. ಫಸ್ಟು ಎಫ್ಎಸ್ಎಲ್ ರಿಪೋರ್ಟ್ ಬರ್ತಾ ಇದ್ದ ಹಾಗೆ ರವಿಕುಮಾರ್ ಅವರಿಗೆ ಬುಲಾವ್ ಕೊಡುವ ಅಥವಾ ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಅನ್ಡೌಟೆಡ್ಲಿ ಕಾಂಗ್ರೆಸ್ ಇದನ್ನು ಅಸ್ತ್ರ ಮಾಡ್ಕೊಳ್ತಾ ಇದೆ. ಹೋಗಿ ಅಂತ ಗೌರವಿಸಲಿಲ್ಲ ಸರ್. ಅವರು ಅವಹೇಳನಕಾರಿ ಮಾತುಗಳೆಲ್ಲ ಹಾಡಿದ್ದಾರೆ. ರಾತ್ರಿ ಸರ್ಕಾರದ ಕೆಲಸ, ಬೆಳಗ್ಗೆ CM ಕೆಲಸ ಅಂದಾಗ ಹೆಣ್ಮಕ್ಳು ರಾತ್ರಿ ಹಗಲು ಕೆಲಸ ಮಾಡಿ ದುಡಿತಾ ಇರೋರಿಗೆಲ್ಲ ಈ ರೀತಿ ಮಾತಾಡ್ಕೊಂಡಾಗ ಅವ್ರು ಅಂಥ ಉನ್ನತ ಹುದ್ದೆ ಇರುವಂಥವ್ರಿಗೇ ಈ ರೀತಿ ಮಾಡ್ತಾ ಇದ್ದಾರೆ ಅಂದಾಗ ಒಂದು ಸಾಮಾನ್ಯ ವ್ಯಕ್ತಿಗಳಿಗೆ, ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡೋಕ್ಕಾಗುತ್ತೆ? ಅದಕ್ಕೆ ನನಗೆ ಬೇಜಾರಾಯಿತು ಸರ್. ಒಂದು ಉನ್ನತ ಹುದ್ದೆ ಇರುವಂಥ ಅಧಿಕಾರಿಗೆ ಇವರು ಈ ಥರ ಮಾತಾಡ್ಕೊತಾರೆ ಅಂದಾಗ ಒಂದು ಅವ್ರ ಮನೇಲಿ ಅವ್ರ ಹೆಣ್ಮಕ್ಳು ಆಗ್ಬೋದು, ಅವ್ರ ತಾಯಿ ಆಗ್ಬೋದು, ಅಥವಾ ಅವ್ರ ತಂಗಿ ಆಗ್ಬೋದು, ಅಥವಾ ಅವ್ರ ಮಕ್ಕಳೇ ಆಗ್ಬೋದು, ಆ ರೀತಿ ಮಾತಾಡ್ಕೊಂಡಿದ್ರೆ ಅವ್ರು ಏನಂತ ಹೇಳಿಕೆ ಕೊಡ್ತಾಯಿದ್ರು, ಅವ್ರು ಏನಂತ ಮಾಡ್ತಾಯಿದ್ರು? ನಮಗೆ ಇಷ್ಟು ಬೇಜಾರಾಗಿದೆ ಅಂದಾಗ ಅವರು ಆ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡಿದಾಗ ಆ ಪದ ಅವ್ರಿಗೆ ಕೇಳಿಸ್ದಾಗ ಒಂದು ಪೊಲೀಸವ್ರ ಪಕ್ಕದಲ್ಲೇ ಇವ್ರು ಹೋಗಿರೋದು ಪ್ರೊಟೆಸ್ಟ್ ಮುಗಿಸ್ಕೊಂಡು ಅವ್ರು ಏನಾಯ್ತು ಅವ್ರ ಕೆಲಸ ಮುಗಿಸ್ಕೊಂಡು ಬರ್ಬೋದಾಗಿತ್ತು. ಒಂದು ಉನ್ನತ ಹುದ್ದೆ ಇರುವಂಥ ವ್ಯಕ್ತಿಗೆ ಆ ಒಂದು ಹೆಣ್ಮಗಳು ಅನ್ನೋದು ನೋಡ್ದಿರಾ ಆ ಥರ ಪದ ಬಳಕೆ ಮಾಡ್ಕೊಂಡಿರೋದು ನಮಗೆ ತುಂಬ ಬೇಜಾರಾಯಿತು ಸರ್.